ನಾನು ಈ ಸಂದರ್ಭದಲ್ಲಿ ಸ್ಥಳೀಯ ಶಾಸಕರ ಇತ್ತೀಚಿನ ಹೇಳಿಕೆ ಭಾಳ ಪ್ರೀತಿಯಿಂದ ಇದ್ದಂಥ ಮನುಷ್ಯ ಯಾರು ಏನು ಹೇಳಿಕೊಟ್ರೋ ಗೊತ್ತಿಲ್ಲ. ಇದು ಯಾವ ಸಂಘಟನೆಯವರು ಆತನಿಗೆ ಕಿವಿಯಲ್ಲಿ ಊದಿದ್ದಾರೋ ಗೊತ್ತಿಲ್ಲ. ವೆಂಕಟರಮಣಪ್ಪ ಅಂತ ನಾಯಕರನ್ನು ರೋಲ್ ಕಾಲ್ ನಾಯಕ ಅಂತ ಕರೆಯೋದಿದೆಯಲ್ಲ, ಅದು ಬರೀ ವೆಂಕಟರಮಣಪ್ಪರಿಗೆ ಆಗಿರ್ತಕ್ಕಂಥ ಅವಮಾನ ಅಲ್ಲ, ನನಗೂ ಕೂಡ ದೊಡ್ಡ ಅವಮಾನ. ಅದು ಇಡೀ ಚಿಕ್ಕಬಳ್ಳಾಪುರ ಜಿಲ್ಲೆಯ ಇಡೀ ರಾಜ್ಯದ ದಲಿತ ಚಳುವಳಿಗೆ ಮಾಡಿರ್ತಕ್ಕಂಥ ದೊಡ್ಡ ಅಪಮಾನ. ಹೀಗಾಗಿ ನಾವು ಗಂಭೀರವಾಗಿ ಪರಿಗಣಿಸಿದರೆ ಆತನನ್ನು ಜೈಲು ಕಳಿಸೋದೇನು ಭಾಳ ದೊಡ್ಡ ವಿಚಾರ ಅಲ್ಲ. ಈ ಕೂಡಲೇ ಆತ ಮಾಡಿರ್ತಕ್ಕಂಥ ಈ ಅಚಾತುರ್ಯದ ಮಾತು, ಈ ದಲಿತ ವಿರೋಧಿ ಮಾತು, ಕ್ಷಮೆ ಕೇಳಿದ್ರೆ ಸರಿ, ಇಲ್ಲ ಅಂತ ಹೇಳಿದ್ರೆ ಆತನ ವಿರುದ್ಧ ನಾವು ಬೀದಿಗಿಳಿದು ಹೋರಾಟಕ್ಕೆ ಕರೆ ಕೊಡಬೇಕಾಗತ್ತೆ ಅನ್ನೋ ಎಚ್ಚರಿಕೆಯನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಈಗಲೂ ಕೂಡ ಆತನ ಹತ್ತಿರ ಇರ್ತಕ್ಕಂಥ ಸ್ನೇಹಿತರಿಗೆ ಹೇಳಿದ್ದೀನಿ ನಾನು, ಈ ಕೂಡಲೇ ಬಹಿರಂಗವಾಗಿ ಮೀಡಿಯಾ ಮುಂದೆ ಆತ ಕ್ಷಮೆ ಕೇಳಬೇಕು. ಇಲ್ಲ ಅಂತ ಹೇಳಿದ್ರೆ ಒಂದಲ್ಲ ಒಂದು ದಿವಸ ಆತ ಪಶ್ಚಾತ್ತಾಪ ಪಟ್ಟು ಆಗ ಕ್ಷಮೆ ಕೇಳುವಾಗ ನಾವು ಯಾರೂ ಅದನ್ನು ಕೇಳಲ್ಲ. ಸರ್, ಮತ್ತು ಪದೇ ಪದೇ ಸಂವಿಧಾನದ ಒಂದು ಕಂಟೆ ಬದಲಾವಣೆ ಮಾಡಬೇಕು ಅನ್ನುವಂಥ ಕೆಲವು ನಾಯಕರುಗಳಿಗೆ ಏನು ಹೇಳಕ್ಕೆ ಬಯಸ್ತಾರೆ ಸರ್? ಪ್ರಧಾನಮಂತ್ರಿ ಭಾಳ ಸ್ಪಷ್ಟವಾಗಿ ಹೇಳಿದರು. ನಮ್ಮ ರಾಮದಾಸ್ ಅತ್ವಾಲೆ ಅವರು ಪಕ್ಕದಲ್ಲಿ ನಿಂತ್ಕೊಂಡು ಹೇಳಿದ್ದಾರೆ ಪ್ರಧಾನಮಂತ್ರಿಗಳು. ಬಾಬಾ ಸಾಹೇಬ್ ಅಂಬೇಡ್ಕರ್ ಬಂದರೂ ಇದನ್ನು ಬದಲಾವಣೆ ಮಾಡೋಕ್ಕಾಗಲ್ಲ ಅನ್ನೋ ಸ್ಪಷ್ಟ ಮಾತು ಪ್ರಧಾನಮಂತ್ರಿಯಿಂದ ಹೊರಟಿದ್ದಾದಮೇಲೆ BJPಯಲ್ಲಿದ್ದಂಥ ಅನೇಕ ಜನ ಅದನ್ನು ಖಂಡಿಸಿದ್ದಾರೆ, ಅಂಥವ್ರನ್ನ ಸೋಲಿಸಿದ್ದಾರೆ, ಅವ್ರಿಗೆ ಟಿಕೆಟ್ ಕೊಟ್ಟಿಲ್ಲ. ಇದು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದ ಭಾಳ ಸ್ಪಷ್ಟ ಉತ್ತರ ಸಂದೇಶ ಅನ್ನೋದನ್ನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸಂವಿಧಾನ ಬದಲಾವಣೆ ಮಾಡ್ತೀವಿ ಅನ್ನೋರನ್ನೇ ಬದಲಾವಣೆ ಆಗ್ತಾಯಿದೆ. ಹೀಗಾಗಿ ಸಂವಿಧಾನದ ಬದಲಾವಣೆ ಮಾತು ಇವತ್ತಿನ ಕಾಲಕ್ಕೆ ಅಪ್ರಸ್ತುತ. ಸಂವಿಧಾನವನ್ನು ಬದಲಾವಣೆ ಮಾಡೋಕ್ಕೆ ಹೊರಟಿದ್ದಂಥವರು ಎಮರ್ಜೆನ್ಸಿ ಕಾಲದಲ್ಲಿ. ಇದನ್ನು ನಾವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಆಗಬಾರದ ಕೆಲಸಗಳನ್ನು ಸಂವಿಧಾನವನ್ನು ಮರೆಮಾಚಿ ತುರ್ತು ಪರಿಸ್ಥಿತಿಯಲ್ಲಿ ಮಾಡಿದಂಥ ಜನ ಇವತ್ತು ಸಂವಿಧಾನದ ಬಗ್ಗೆ ಗೌರವ ಕೊಡ್ತಾರೆ. ಇವತ್ತಿಗಾದರೂ ನರೇಂದ್ರ ಮೋದಿಯವರು ಇದರ ಪ್ರಾಮುಖ್ಯತೆಯನ್ನು ಹೇಳಿದ್ದಾದಮೇಲೆ, ಸಂವಿಧಾನ ದಿನಾಚರಣೆಯನ್ನು ಆಚರಣೆ ಮಾಡಬೇಕು ಅಂತೇಳಿ ದೇಶಕ್ಕೆ ಕರೆ ಕೊಟ್ಟಿದ್ದಾದಮೇಲೆ, ಇವತ್ತಿಗಾದರೂ ಕೂಡ ಕಾಂಗ್ರೆಸ್ನವ್ರಿಗೆ ಇವತ್ತು ಒಂದು ಮನಸ್ಸು ಪರಿವರ್ತನೆ ಆಗಿ ಸಂವಿಧಾನ ದಿನಾಚರಣೆಯನ್ನು ಮಾಡ್ತಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ಅವರಿಗೆ ಒಳ್ಳೆಯದಾಗಲಿ ಅಂತೇಳಿ ನಾನು ಶುಭ ಹಾರೈಸ್ತೀನಿ. ಈಗ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಮತ್ತು ಸಮತಾ ಸೈನಿಕ ದಳದ ಮುಖಂಡರು ಚುನಾವಣೆ ಸಂದರ್ಭದಲ್ಲಿ ಮಾತ್ರ ಬಳಸ್ಕೊಂಡು ಚುನಾವಣೆ ಮುಗಿದ ನಂತರ ಏನಾದರೂ ಮರೆಯುವಂಥ ಕೆಲಸ ಆಗ್ತಿದೆಯಾ? ನಾವು ಬಳಕೆ ಆಗುವಂಥ ವಸ್ತುಗಳಲ್ಲ. ಬಳಕೆ ಆಗುವಂಥವರು ಇವತ್ತು ಅವ್ರ ಜೊತೆಗಿದ್ದಾರೆ. ಬಳಕೆ ಆಗೋದಿದ್ದಿದ್ರೆ ನಾವು ಇವತ್ತು ಅವ್ರ ಜೊತೆಗೆ ಇರಬೇಕಾಗಿತ್ತು. ಯಾಕೆ ನಮ್ಮನ್ನು ಬೇರೆ ಬರೀ ವೆಂಕಟರಮಣಪ್ಪನ್ನ ಏನು ಟೀಕಿಸೋರು ಮತ್ತೊಂದು ಅಂತಲ್ಲ, ಯಾರನ್ನೇ ಜನಪರ ಲೀಡ್ರನ್ನು ಟೀಕಿಸೋದು, ಅನಾವಶ್ಯಕವಾಗಿ ಅವರನ್ನು ಅವಮಾನಿಸೋವಂಥದ್ದು ಇತ್ತು ಅಂದರೆ ಅಂಥವ್ರು ಅವ್ರ ಜೊತೆಗೆ ಇರ್ತಾರೆ ಹೊರತು ನಮ್ಮ ಜೊತೆಗೆ ಇರೋಕ್ಕಾಗಲ್ಲ. ಹೀಗಾಗಿ ನಾವು ಬಳಕೆ ಆಗ್ತೀವಿ, ಸಮತಾ ಸೈನಿಕ ದಳದ ಕಾರ್ಯಕರ್ತರು, ಲೀಡ್ರುಗಳು ಅವರ ಇಚ್ಛಾನುಸಾರ ನಾವು ಬಳಕೆ ಆಗ್ತೀವಿ ಅಂದರೆ ಅದು ಸಾಧ್ಯ ಇಲ್ಲ. ಅಂಥದ್ದು ಏನಿದ್ರು ಅವ್ರ ಜೊತೆಗೆ ಇರೋವಂಥವ್ರೆ. ನನಗೆ ಗೊತ್ತಿದೆ ಪ್ರದೀಪ್ ಅವರು ಯಾಕೆ ಈ ಮಾತನ್ನು ಹೇಳಿದರೆ ಅವ್ರ ಜೊತೆಗೆ ಇರ್ತಕ್ಕಂಥ ಕಿವಿಯಲ್ಲಿ ಊದುವಂಥವ್ರ ಮಾತು ಕೇಳಿಕೊಂಡು ಇವತ್ತು ಕೆಟ್ಟ ಮನುಷ್ಯರಾಗಿದ್ದಾರೆ. ಹೀಗಾಗಿ ಅವ್ರು ಕ್ಷಮೆ ಕೇಳದೆ ನಾವು ಕ್ಷಮಿಸೋಕ್ಕೆ ಆಗೋದಿಲ್ಲ. ಸರ್, ಮತ್ತು ಏನು ರಾಜಕೀಯವಾಗಿ ಮುಂಚೂಣಿಗೆ ತರೋಕ್ಕೆ RPIನ ಏನಾದರೂ ಸಂಘಟನೆ ಮಾಡೋಕ್ಕೆ ಹೊರಟಿದ್ದೀರಾ? ಸಮತಾ ಸೈನಿಕ ದಳ ಒಂದು ಸಾಂಸ್ಕೃತಿಕ ಸಂಘಟನೆ. ಅದೊಂದು ಶಿಸ್ತನ್ನು ಕಾಪಾಡೋದಕ್ಕೆ, ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡೋದಕ್ಕೆ ಒಂದು ವಾಲಂಟ್ರಿ ಆರ್ಗನೈಸೇಷನ್. ಆ ಆರ್ಗನೈಸೇಷನ್ನು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಅಧಿಕಾರಕ್ಕೆ ಬರಬೇಕು ಏನೆಲ್ಲ ತಯಾರಿ ಮಾಡಬೇಕು ಅದನ್ನು ಬ್ಯಾಕ್ಗ್ರೌಂಡಲ್ಲಿ ಮಾಡ್ತಾಯಿರ್ತಾರೆ. ಸಮತಾ ಸೈನಿಕ ದಳ ಬಹಿರಂಗವಾಗಿ ರಾಜಕೀಯಕ್ಕೆ ಬರಲ್ಲ. ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ರಾಜಕೀಯ ಸಿದ್ಧಾಂತವನ್ನು ಒಂದು ರಾಜಕೀಯ ಪಕ್ಷದ ಮೂಲಕ ಮಾಡೋದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಥಾಪನೆ ಮಾಡಿರ್ತಕ್ಕಂಥ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ. ಚಿಕ್ಕಬಳ್ಳಾಪುರ ಮತಕ್ಷೇತ್ರದಲ್ಲಿ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಅದರ ಶಕ್ತಿ ಏನು ಅಂತ ಮುಂದಿನ ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಮತ್ತು ವಿಧಾನಸಭಾ 2028ರಲ್ಲಿ ನಡೀತಕ್ಕಂಥ ವಿಧಾನಸಭಾ ಚುನಾವಣೆಯಲ್ಲಿ ಅದರ ಶಕ್ತಿ ಪ್ರದರ್ಶನ ತೋರಿಸ್ತೀವಿ. ಗೆಲ್ತೀವಿ. ವಿಧಾನಸೌಧ ಪ್ರವೇಶ ಮಾಡ್ತೀವಿ. ತಾಲೂಕ್ ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತಿಗಳ ಸದಸ್ಯರನ್ನು ನಾವು ಆಯ್ಕೆ ಮಾಡ್ತಾಯಿದ್ದೀವಿ. ಸರ್, ಮತ್ತು ಒಳ ಮೀಸಲಾತಿ ಜಾತಿಗಳ ನಡುವೆ ಯಾವ ರೀತಿ ಕಿತ್ತಾಟ ತರಿಸ್ತಾರೆ, ಏನು ಹೇಳ್ತಾರೆ ಸರ್? ಒಳ ಮೀಸಲಾತಿ ನಾವು ಒಳ ಮೀಸಲಾತಿ ವಿರುದ್ಧ ಅಲ್ಲ. ಇದನ್ನು ಭಾಳ ಸ್ಪಷ್ಟವಾಗಿ ನಮ್ಮ ಸಂದೇಶ ಇದೆ. ಮಾಡೋದನ್ನು ವೈಜ್ಞಾನಿಕವಾಗಿ ಮಾಡಿರಿ, ಅದಕ್ಕೆ ನಾವು ಬದ್ಧರಾಗಿದ್ದೀವಿ. ಅಂಕಿ ಅಂಶಗಳನ್ನು ಸ್ಪಷ್ಟ ರೀತಿಯಲ್ಲಿ ಸಂಗ್ರಹಿಸಿ
ಯಾವ್ಯಾವ ಜಾತಿ ಜನಾಂಗ ಎಷ್ಟು ಶಕ್ತಿ ಇದ್ದಾರೋ ಅವ್ರ ಪಾಲು ಹೋಗಬೇಕು. ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಮಪಾಲು ಸಮಬಾಳು ಅನ್ನೋ ತತ್ವ ಏನು ಸಂವಿಧಾನದಲ್ಲಿದೆ. ಸಂವಿಧಾನವನ್ನು ಗೌರವಿಸ್ತಕ್ಕಂಥವರು ಸಂವಿಧಾನದ ಈ ಆಶಯವನ್ನು, ಈ ಮೌಲ್ಯವನ್ನು, ಸಮಬಾಲು ಸಮಪಾಲು ಅನ್ನೋದನ್ನು ಈ ಒಳ ಮೀಸಲಾತಿ ವಿಚಾರದಲ್ಲಿ ನಾವು ಕಟಿಬದ್ಧರಾಗಿ ಇರ್ತೀವಿ. ಸಂವಿಧಾನ ಸಮರ್ಪಣೆ ದಿನ ಮತ್ತು SSD ಸಂಘಟನೆ ಶತದಿನೋತ್ಸವವನ್ನು ಆಚರಣೆ ಮಾಡ್ತಿದೆ. ಆ ಒಂದು ಹಿನ್ನೆಲೆಯಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಕಾರ್ಯಕ್ರಮವನ್ನು ವೆಂಕಟರಮಣಪ್ಪ ನೇತೃತ್ವದಲ್ಲಿ ಆಯೋಜನೆ ಮಾಡಿದ್ದಾರೆ. ಏನು ಅನಿಸುತ್ತೆ ಸರ್, ಏನು ಹೇಳಕ್ಕೆ ಬಯಸ್ತೀರಿ ಅಂತ? ಚಿಕ್ಕಬಳ್ಳಾಪುರದ ದಲಿತ ಚಳುವಳಿಯ ಇತಿಹಾಸದಲ್ಲಿ ಇದೊಂದು ದೊಡ್ಡ ಮೈಲಿಗಲ್ಲು. ದಲಿತ ಚಳುವಳಿಯ ಹೋರಾಟಗಳು ಭಾಳ ಪ್ರಖರವಾಗಿ ಬೆಳೆದು ಬಂದು, ಆದರೆ ಈಗ ದಲಿತ ಚಳುವಳಿಗೆ ಒಂದು ತಾರ್ಕಿಕ ಅಂತ್ಯ ಕಂಡು ಸಮತಾ ಸೈನಿಕ ದಳ ಆ ಹೋರಾಟದ ಮುಂಚೂಣಿ ನಾಯಕತ್ವವನ್ನು ವಹಿಸಿಕೊಂಡು ಇವತ್ತು ಮುನ್ನಡೆದಿದೆ. ಅದಕ್ಕೆ ಸಾಕ್ಷಿ ಎಂಬಂತೆ ಇವತ್ತಿನ ದಿನ ಅಂದರೆ ನವೆಂಬರ್ 26 ಭಾಳ ಮಹತ್ತರವಾಗಿರ್ತಕ್ಕಂಥ ದಿನ, ಐತಿಹಾಸಿಕವಾಗಿರ್ತಕ್ಕಂಥ ದಿನ, ಸಂವಿಧಾನ ಅಂಗೀಕಾರವಾದಂಥ ದಿನ. ಸಂವಿಧಾನ ಸಮರ್ಪಣೆ ಮಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕರಡನ್ನು ಸಮರ್ಪಣೆ ಮಾಡಿ ಈ ದಿನ ಅದರ 75ನೇ ವರ್ಷಾಚರಣೆ ನಡೀತಾ ಇದೆ. ಬಹುಶಃ ಕರ್ನಾಟಕ ರಾಜ್ಯದಲ್ಲಿ ರಾಜ್ಯ ಸರ್ಕಾರಗಳು ಮಾಡೋದು ಬೇರೆ, ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರು ಹೇಳ್ಕೊಂಡು ಇವತ್ತು ದಲಿತ ಸಂಘಟನೆಗಳು ಎಷ್ಟು ಬೆಳೆದಿದೆ, ಏನೇನಾಗಿದ್ದಾವೆ ಅನ್ನೋದು ಭಾಳ ಮುಖ್ಯ ಅಲ್ಲ. ಆದರೆ ಸಂವಿಧಾನದ ಸಮರ್ಪಣೆಯನ್ನು ಸಮರ್ಥವಾಗಿ ಇವತ್ತು ನಿಭಾಯಿಸ್ತಕ್ಕಂಥ ಕೆಲಸ ಸಂವಿಧಾನದ ಹಬ್ಬದ ರೂಪದಲ್ಲಿ ಇವತ್ತು ಚಿಕ್ಕಬಳ್ಳಾಪುರ ನಗರದಲ್ಲಿ, ಚಿಕ್ಕಬಳ್ಳಾಪುರ ಎಲ್ಲ ತಾಲೂಕುಗಳಿಂದ, ನಿಮಗೆ ಹೊಸದಾಗಿ ಆಗಿರ್ತಕ್ಕಂಥ ಚೇಳೂರು ತಾಲೂಕಿನಿಂದ ನೂರಾರು ಕಾರ್ಯಕರ್ತರು ಬಂದಿದ್ದಾರೆ. ಬಾಗೇಪಲ್ಲಿ, ಗುಡಿಬಂಡೆ, ಗೌರಿಬಿದನೂರು, ಹಾಗೆಯೇ ಚಿಂತಾಮಣಿ, ಶಿಡ್ಲಘಟ್ಟ, ಚಿಕ್ಕಬಳ್ಳಾಪುರ ಎಲ್ಲ ತಾಲೂಕುಗಳಿಂದಲೂ ಕೂಡ ನೂರಾರು ಸಂಖ್ಯೆಯಲ್ಲಿ ಭೀಮ ಸೈನಿಕರು ಇವತ್ತು ಬಂದು ಈ ಸಂಭ್ರಮಾಚರಣೆಯನ್ನು ಆಚರಿಸ್ಕೊಂಡಿದ್ದಾರೆ. ಸಮತಾ ಸೈನಿಕ ದಳಕ್ಕೆ ಶತಮಾನೋತ್ಸವ ಹೇಗೆ ಮುಖ್ಯನೋ, ಭಾರತ ದೇಶದ ಸಂವಿಧಾನದ 75ನೇ ವರ್ಷಾಚರಣೆ ಕೂಡ ಅಷ್ಟೇ ಮುಖ್ಯ. ಸಂವಿಧಾನದ ಸಮರ್ಪಣೆಯ ಶತಮಾನೋತ್ಸವ ಆಗುವವರೆಗೂ ನಮ್ಮ ಈ ಸಂಭ್ರಮಾಚರಣೆ ಇಡೀ ದೇಶದಲ್ಲಿ ಆಯೋಜಿಸ್ತಾ ಇದ್ದೀವಿ. ಸಮತಾ ಸೈನಿಕ ದಳ ಕೇವಲ ಚಿಕ್ಕಬಳ್ಳಾಪುರ ಅಷ್ಟೇ ಇಲ್ಲ, ಇಡೀ ರಾಜ್ಯ ಅಷ್ಟೇ ಇಲ್ಲ, ಇಡೀ ದೇಶ ಅಷ್ಟೇ ಇಲ್ಲ, ಅಂತಾರಾಷ್ಟ್ರ ಮಟ್ಟದಲ್ಲಿ ಒಂದು ಸಂಘಟನೆ ಇವತ್ತು ಬೆಳಗ್ತಾ ಇದೆ. ಸಂವಿಧಾನದ ಮೌಲ್ಯಗಳನ್ನು ಎತ್ತಿ ಹಿಡಿತಾ ಇದೆ. ಅದು ಸಮತಾ ಸೈನಿಕ ದಳ ಅಂತ ಹೇಳ್ಬಿಟ್ಟು ಇವತ್ತು ವೆಂಕಟರಮಣಪ್ಪ ಅವರ ನೇತೃತ್ವದಲ್ಲಿ ಅನೇಕ ದಲಿತ ಸಂಘಟನೆಗಳು, ಜನಪರ ಸಂಘಟನೆಗಳು, ಪ್ರಗತಿಪರ ಸಂಘಟನೆಗಳು ಬಂದು ಸೇರ್ಪಡೆಯಾಗಿ ಹೊಸ ಸಂಚಲನವನ್ನು ಉಂಟು ಮಾಡಿ ಚಿಕ್ಕಬಳ್ಳಾಪುರದಲ್ಲಿ ಸಂವಿಧಾನದ ಆಶಯಗಳನ್ನು ಎತ್ತಿ ಹಿಡಿತಕ್ಕಂಥ ಹೊಸ ಜನಾಂದೋಲನ ಆರಂಭ ಆಗಿದೆ ಅಂತೇಳಿ ಭಾಳ ಹೆಮ್ಮೆ ಪಟ್ಟು ನಾನು ಸಮತಾ ಸೈನಿಕ ದಳದ ರಾಷ್ಟ್ರೀಯ ಅಧ್ಯಕ್ಷನಾಗಿ ಡಾಕ್ಟರ್ ಎಂ ವೆಂಕಟಸ್ವಾಮಿ ಮಾತಾಡ್ತಾ ಇದ್ದೀನಿ. ಮತ್ತು ನಿಮ್ಮ SSD ಒಂದು ಸಂಘಟನೆಗೆ 100 ವರ್ಷಗಳು ತುಂಬಿದೆ. ಆ ಒಂದು ಹಿನ್ನೆಲೆಯಲ್ಲಿ ನಿಮ್ಮ ಬೆನ್ನೆಲುಬು ಬಗ್ಗೆ ಸರ್ ಕೂಡ ಬಂದಿದ್ದಾರೆ. ಯಾವ ರೀತಿ ಫೀಲ್ ಆಗುತ್ತೆ, ಏನು ಹೇಳಕ್ಕೆ ಬಯಸ್ತಾರೆ? ಇದು ಎಲ್ಲರೂ ಸೇರಿ ನಾವು ಇವತ್ತು ನಮ್ಮ ನಾಯಕರು ರಾಷ್ಟ್ರ ಮಟ್ಟದಲ್ಲಿದ್ದಾರೆ, ನಾನು ರಾಜ್ಯ ಮಟ್ಟದಲ್ಲಿದ್ದೀನಿ ಮತ್ತು ರಾಷ್ಟ್ರೀಯ ಕಮಿಟಿಯಲ್ಲೂ ಸಹ ಇದ್ದೀನಿ. ಜಿಲ್ಲಾ ಮಟ್ಟದ ನಾಯಕರಾಗಿರ್ಬೋದು, ತಾಲೂಕು ಮಟ್ಟದಲ್ಲಿ ನಾಯಕರಾಗಿರ್ಬೋದು, ಯಾರೇ ಆಗಲಿ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂಥ ಭಿಕ್ಷೆ. ಅವರಿಲ್ಲ ಅಂದಿದ್ದರೆ ಬಹುಶಃ ನಾವು ಹಿಂಗೆ ಮಾತಾಡೋದಕ್ಕೂ ಆಗ್ತಾ ಇರಲಿಲ್ಲ. ಅವರನ್ನು ನೆನೆಸ್ಕೊಳ್ಳೋದು ನಾವೇ ಅಂತಲ್ಲ, ಭಾರತ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ನಾಗರಿಕರು ನೆನೆಸ್ಕೋಬೇಕಾಗಿರ್ತಕ್ಕಂಥ ವಿಚಾರ. ಆದರೆ ಕೆಲವರು ಅದನ್ನು ಎಲ್ಲೋ ಒಂದು ಕಡೆ ಆಫೀಸ್ಗಳಿಗೆ ಸೀಮಿತ ಮಾಡಿಕೊಂಡು ಅವ್ರ ಫೋಟೋಗಳಿಗೆ ಹಾಕೋ ಒಂದು ಮೂಲಕ ಫೋಟೋ ಎತ್ಕೊಂಡು ನಾನೇ ಅಂಬೇಡ್ಕರ್ವಾದಿ ಅನ್ನೋದ್ರ ಮೂಲಕ ನೋಡಿಸ್ತಾರೆ. ಅದಲ್ಲ, ಎದೆಯಲ್ಲಿರಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಜಾಗೃತಿ ಜಾಥಾ ನಮ್ಮ ಸರ್ಕಾರದವ್ರು ಮಾಡಿದ್ರು. 110 ಕೋಟಿ ಖರ್ಚು. ಜಾಗೃತಿ ಜಾಥಾದಿಂದ ನಮ್ಮೂರು ಜಾಗೃತರಾಗಲ್ಲ. ಸಂವಿಧಾನ ಆಶಯಗಳು ಏನು ಹೇಳುತ್ತೆ ಅಂದರೆ, ಬಡವರಿಗೆ, ಬಗ್ಗರಿಗೆ, ದಲಿತರಿಗೆ, ಎಲ್ರಿಗೂ ಸಹ ನಿರ್ಗತರಿಗೆ ಮನೆ ಕೊಡೋದು, ನೀರು ಕೊಡೋದು, ವಿದ್ಯೆ ಕೊಡೋದು, ಇದರ ಮೂಲಕ ಸಂವಿಧಾನ ಆಶಯಗಳನ್ನು ಎತ್ತಿಗೆ ಹಿಡಿಬೇಕೆ ಹೊರತು ಸಂವಿಧಾನ ಜಾಗೃತಿ ಜಾಥಾಗಳು ಮಾಡೋದ್ರ ಮೂಲಕ ಅದರಿಂದ ನಾವು ಆಗ್ತಾರೆ ಅನ್ನೋದು ನಮಗೆ ನಂಬಿಕೆ ಇಲ್ಲ. 110 ಕೋಟಿ ಖರ್ಚು. ಆ 110 ಕೋಟಿಯಿಂದ ಎಷ್ಟು ಜನ ಬಡವರು ಇವತ್ತು ಮೇಲೆ ಬರ್ತಾಯಿದ್ರು.
ಅದನ್ನು ಇಲ್ಲಿರ್ತಕ್ಕಂಥ ಸಮಾಜ ಕಲ್ಯಾಣ ಸಚಿವರು ಯೋಚನೆ ಮಾಡಬೇಕು, ಸರ್ಕಾರದವರು ಯೋಚನೆ ಮಾಡಬೇಕು. ಈ ದಿನ 75ನೇ ಸಂವಿಧಾನ ಸಮರ್ಪಣಾ ದಿನಾಚರಣೆ. ಯಾರಾದರೂ ಇಡೀ ರಾಜ್ಯದಲ್ಲಿ ಗೌರ್ಮೆಂಟ್ ಕಾರ್ಯಕ್ರಮ ಅಂತ ಕೇವಲ ನಾಮಕಾವಸ್ಥೆಗೆ ಮಾಡೋದಲ್ಲ, ವಿಜೃಂಭಣೆಯಿಂದ ಅವರಿಗೆ ಒಂದು ನಮನ ಸಲ್ಲಿಸುವಂಥ ಕಾರ್ಯಕ್ರಮ ಪ್ರತಿಯೊಬ್ಬ ನಾಯಕರು ಮಾಡಬೇಕಾಗಿತ್ತು. ಆದರೆ ಕೆಲವರು ಯಾಕೋ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ, ಅವ್ರನ್ನ ಟೀಕೆಯನ್ನು ಮಾಡೋಕ್ಕೋಗಲ್ಲ. ನಾವು ಸಮತಾ ಸೈನಿಕ ದಳ 100 ವರ್ಷಗಳು, ನಾವು ಸಂವಿಧಾನಕ್ಕೆ ಎಷ್ಟು ಗೌರವ ಕೊಡ್ತೀವೋ ಸಮತಾ ಸೈನಿಕ ದಳ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಟ್ಟಿರ್ತಕ್ಕಂಥ ಸಂಘಟನೆಗೂ ಸಹ ಅಷ್ಟೇ ಗೌರವ ಕೊಡ್ತೀವಿ. ಯಾವುದೇ ಕಾರಣಕ್ಕೂ ನಾನು ಈ ಮೀಡಿಯಾದ್ರ ಮೂಲಕ ಹೇಳ್ತಾ ಇದ್ದೇನೆ, ಸಮತಾ ಸೈನಿಕ ದಳದವರು ಎಲ್ಲೇ ಆಗಲಿ ಯಾವುದೇ ವಿಚಾರವಾಗಲಿ ಸಂವಿಧಾನದ ವಿರುದ್ಧ ನಡ್ಕೊಂಡಂಥ ಒಂದೇ ಒಂದು ನಿದರ್ಶನ ಇಡೀ ದೇಶದಲ್ಲಿ ಎಲ್ಲೂ ಇಲ್ಲ. ಸಮತಾ ಸೈನಿಕ ದಳ, ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಕಾರ್ಯಕರ್ತರು ಯಾವ ಮಟ್ಟದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನಮನ ಸಲ್ಲಿಸ್ತಾರಂದರೆ, ಡಿಸೆಂಬರ್ 6ನೇ ತಾರೀಕು ಬರುವ ಮುಂದಿನ ತಿಂಗಳು 6ನೇ ತಾರೀಕು ಚೈತ್ಯ ಭೂಮಿಗೆ ಹೋದರೆ ಕೋಟ್ಯಾಂತರ ಜನ ಭೀಮ ಸೈನಿಕರು ನಿಮ್ಗೆ ಕಾಣ್ತಾರೆ. ಅಲ್ಲಿ ಹೋದರೆ ಪರಿವರ್ತನೆ ಆಗುತ್ತೆ ನಿಮ್ಮ ಮನಸ್ಸುಗಳು. ಸಮತಾ ಸೈನಿಕ ದಳದ ಕಾರ್ಯಕರ್ತರು ಭೀಮ ಸೈನಿಕರು ಯಾವ ಥರ ಇದ್ದಾರೆ ಅಂತೇಳಿದ್ರೆ, ಅಕ್ಟೋಬರ್ 14ನೇ ತಾರೀಕು ನಾಗ್ಪುರಕ್ಕೆ ಹೋದರೆ ದೀಕ್ಷಾ ಭೂಮಿಗೆ ಗೊತ್ತಾಗುತ್ತೆ ಆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭೂಮಿ ದೀಕ್ಷಾ ಭೂಮಿ ಯಾವ ಥರ ಇರುತ್ತೆ ಅಂತ. ಸಮತಾ ಸೈನಿಕ ದಳದ ಕಾರ್ಯಕರ್ತರು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಭೀಮ ಸೈನಿಕರು ಯಾವ ಥರ ಇರ್ತಾರೆ ಅಂತ ಹೇಳಿದ್ರೆ, ನಮ್ಮ ಏಪ್ರಿಲ್ 14ನೇ ತಾರೀಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹುಟ್ಟೂರಾದಂಥ ಮಹು ಹೋದರೆ ಗೊತ್ತಾಗುತ್ತೆ. ಅಂದರೆ ಇವು ಭೀಮ ಕೋರೆಗಾಂವ್ ಜನವರಿ 1 ಅಲ್ಲಿಗೆ ಹೋದಾಗ ಅದರ ಇತಿಹಾಸವನ್ನೇ ಮರೆಮಾಚಿತದ್ದ ಇಲ್ಲಿರ್ತಕ್ಕಂಥ ಜಾತಿವಾದಿಗಳಿಗೆ ಸೆಡ್ಡು ಹೊಡೆದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಲ್ಲಿಗೆ ಭೇಟಿ ಕೊಟ್ಟದ್ದು. ಬದುಕಿದ್ದ ದಿನ ಕಾಲದಿಂದಲೂ ಸಹ ತನ್ನ ಕುಟುಂಬ ಸಮೇತರಾಗಿ ಜನವರಿ 1ನೇ ತಾರೀಕು ಅಲ್ಲಿಗೆ ಹೋಗ್ತಾಯಿದ್ರು. ಅದಕ್ಕೆ ಆದಂಥ ದೊಡ್ಡ ಇತಿಹಾಸ ಇದೆ. ಅದನ್ನು ಮುಂದಿನ ವೇದಿಕೆಗಳಲ್ಲಿ ನಾವು ಮಾತಾಡೋದಕ್ಕೆ ಭಾಳಷ್ಟು ಜನ ಇದ್ದಾರೆ. ನಮಗೂ ಅವಕಾಶ ಸಿಕ್ಕಿದ್ರೆ ಅದ್ರ ಬಗ್ಗೆ ಮಾತಾಡೋದಕ್ಕೆ ನಮಗೂ ಅವಕಾಶ ಸಿಗಲಿ. ಈ ದಿನ ಭಾಳ ವಿಜೃಂಭಣೆಯಿಂದ ಭಾಳ ಖುಷಿಯಾಗುತ್ತೆ. ನಿನ್ನೆ ಅಲ್ದ ಮೊನ್ನೆ ನಾನು ಇವತ್ತು ಜಿಲ್ಲಾಧಿಕಾರಿಗಳಿಗೆ ಪ್ರತ್ಯೇಕವಾದಂಥ ಧನ್ಯವಾದಗಳು ಅರ್ಪಿಸಬೇಕು. ನಿನ್ನೆ ಅಲ್ದ ಮೊನ್ನೆ ನಾನು ಕಾಲ್ ಮಾಡಿದೆ, ಸರ್ ಈ ಥರ ಇದೆ ಬರಲೇಬೇಕು ಅಂದಾಗ, VC ಇದೆ ವೆಂಕಟರಮಣಪ್ಪನವರೇ, ನೋಡ್ತೀನಿ, ಇಂಥ ಕಾರ್ಯಕ್ರಮಕ್ಕೆ ತಪ್ಪಿಸ್ಕೊಳ್ಳೋಕ್ಕೆ ನನಗೂ ಇಷ್ಟ ಇಲ್ಲ, VC ಇದೆ, ಟೈಮ್ ನೋಡ್ಕೊಂಡು ಬರ್ತೀನಿ ಅಂದರು. ಈ ದಿನ ಕರೆಕ್ಟಾಗಿ 10:20ಕ್ಕೆ ನಾನು ಕಾಲ್ ಮಾಡಿದೆ. 20ಕ್ಕೆ ಕಾಲ್ ಮಾಡಿ ಎಷ್ಟೊತ್ತಿಗೆ ಬರಬೇಕು ಹೇಳಿ ಅಂತ ಹೇಳಿದೆ. ಸರ್ ಕರೆಕ್ಟಾಗಿ 11:20ಕ್ಕೆ ಬಂದುಬಿಡಿ ಸರ್ ಅಂತ ಹೇಳಿದ್ರೆ, ಕರೆಕ್ಟಾಗಿ 11:20ಕ್ಕೆ ಮತ್ತೆ ಕಾಲ್ ಮಾಡಿದ್ದಾರೆ. ಸರ್ ಇನ್ನೊಂದು 10 ನಿಮಿಷ ಬಿಟ್ಕೊಂಡು ಮಾಡಿ ಅಂತ ಹೇಳಿದ್ರೆ ಮತ್ತೆ ಅವರೇ ಕಾಲ್ ಮಾಡಿದ್ದಾರೆ. 11:15 ಕಾಲ್ ಮಾಡಿ ಅವರು ಬಂದು ಉದ್ಘಾಟನೆ ಮಾಡಿ ಭಾಳ ಪ್ರೀತಿಯಿಂದ ನಮ್ಮ ಜೊತೆ ನಡೆಸ್ಕೊಂಡಿದ್ದಾರೆ. ಅವರು ಬಂದಿದ್ದಾರೆ ಅಂದರೆ ಇಡೀ ಜಿಲ್ಲಾಡಳಿತ ನಮ್ಮ ಜೊತೆ ಬಂದಂಗೆ. ಎಲ್ರಿಗೂ ಸಹ ನಾನು ಜಿಲ್ಲಾಧಿಕಾರಿಗಳಿಗೂ ಮತ್ತು ಜಿಲ್ಲಾಡಳಿತಕ್ಕೂ ಅಭಿನಂದನೆ ಸಲ್ಲಿಸ್ತೇನೆ. ನಮ್ಮ ಜೊತೆ ಬಂದಿರತಕ್ಕಂಥ ಆಂಧ್ರ, ತೆಲಂಗಾಣದ ಬಂದಿರತಕ್ಕಂಥ ಸೌತ್ ಇಂಡಿಯಾ ಲೀಡರ್ಸು, ಇಲ್ಲಿರ್ತಕ್ಕಂಥ ತಾಲೂಕು ಸಮಿತಿಗಳು, ಜಿಲ್ಲಾ ಸಮಿತಿಗಳು ಮತ್ತು ರಾಷ್ಟ್ರೀಯ ಅಧ್ಯಕ್ಷರಿಗೂ ಸಹ ಧನ್ಯವಾದಗಳನ್ನು ತಿಳಿಸ್ತಾ, ನಾವು ಇದೇ ಕಾರ್ಯಕ್ರಮಕ್ಕೆ ನಿಮಿತ್ತವಾಗಿ ನಾಳೆ ಬೆಳಗ್ಗೆ 11 ಗಂಟೆಗೆ ನಮ್ಮ ಮಹಾರಾಷ್ಟ್ರ ಸದನ್ ನ್ಯೂ ಡೆಲ್ಲಿಯಲ್ಲಿ ನ್ಯಾಷನಲ್ ಕಮಿಟಿ ಇದೆ. ನಾವೆಲ್ಲರೂ ಸಹ ನಾನು ಮತ್ತು ಅಣ್ಣನವರು ಹೊರಡ್ತಾ ಇದ್ದೀವಿ. ಎಲ್ರಿಗೂ ಸಹ ಧನ್ಯವಾದಗಳು. ಸರ್, ಈಗ ಪ್ರದೀಪ್ ಈಶ್ವರ್ ಅವರ ಹೇಳಿಕೆ ಒಂದು ವೇಳೆ ಹಿಂಪಡೆಯದೆ ಕ್ಷಮಾಪಣೆ ಕೇಳಿದ ಪಕ್ಷದಲ್ಲಿ ನಿಮಗೆ ಮುಂದಿನ ಹೋರಾಟ ಯಾವ ರೀತಿ ಇರುತ್ತೆ? ಕ್ಷಮಾಪಣೆ ಕೇಳ್ತಾರೆ ಅಂತ ನಾನು ಮಾಹಿತಿ. ಕ್ಷಮಾಪಣೆ ಕೇಳಿದ್ರೆ ಸಂತೋಷ, ಕೇಳಲಿಲ್ಲ ಅಂತ ಹೇಳಿದ್ರೆ ಬಿಡೋ ಪ್ರಶ್ನೆ ಇಲ್ಲ. ನಾನು ಪದೇ ಪದೇ ಎಲ್ಲ ಪತ್ರಿಕೆಗಳಲ್ಲಿ ಹೇಳ್ತಾ ಇದ್ದೀವಿ, ನಮಗೆ ಒಂದು ಕ್ಷಮಾಪಣೆ ಕೇಳಬೇಕು, ಇಲ್ಲ ಎರಡನೇದು ಯಾರು ನಿಮ್ಮ ಹತ್ರ ರೋಲ್ ಕಾಲಕ್ಕೆ ಬಂದಿದ್ದಾರೆ ಅನ್ನೋದನ್ನು ಹೆಸರು ಬಹಿರಂಗಪಡಿಸಿ. ಇಷ್ಟೇ. ನಾವು ಬಂದಿದ್ದೀವ, ವೆಂಕಟರಮಣಪ್ಪ ಬಂದಿದ್ದಾರಾ, ಕೃಷ್ಣಪ್ಪ ಬಂದಿದ್ದಾರಾ, ಆಂಜನಪ್ಪ ಬಂದಿದ್ದಾರಾ, ರಾಮಕೃಷ್ಣ ಬಂದಿದ್ದಾರೆ, ಯಾರು ಬಂದಿದ್ದಾರೆ ನಿಮಗೆ ಹೆಸರು ಬಹಿರಂಗಪಡಿಸಿ, ನಾವು ಅವ್ರಿಗೆ ಶಿಕ್ಷೆಗೆ ಗುಣಪಡಿಸ್ತೀವಿ. ಇಲ್ಲ ಅಂತ ಹೇಳಿದರೆ ನೀವು ಶಿಕ್ಷೆಗೆ ಅರ್ಹರಾಗ್ತೀರಿ. ಇದೇ ಅವ್ರಿಗೆ ಕೊಟ್ಟಂಥ ನಾವು ಸಂದೇಶ. ಸ್ಪಷ್ಟವಾಗಿ ಹೇಳ್ತಾ ಇದ್ದೀವಿ, ನೀವು ನಮ್ಮ ಸ್ನೇಹಿತರು, ನಿಮ್ಮನ್ನು ಗೆಲ್ಲಿಸೋದಕ್ಕೆ ನಾವು ಭಾಳ ಶ್ರಮ ಪಟ್ಟಿದ್ದೀವಿ. ಅದು ನಿಮಗೆ ಗೊತ್ತಿದೆ, ನಮಗೂ ಗೊತ್ತಿದೆ. ನಮ್ಮನ್ನು ಕಡೆಗಣಿಸೋ ರೀತಿಯಲ್ಲಿ ಮಾತಾಡಿದ್ದು ಭಾಳ ನೋವಾಗಿದೆ. ಇವತ್ತಿಗೂ ಸಹ ನಿಮ್ಮ ಮುಂದೆ ಹೇಳೋದಕ್ಕೂ ನಮಗೆ ಒಂಥರ ಆಗುತ್ತೆ. ಯಾಕಂದರೆ ನಾವು ಗೆಲ್ಲಿಸಿರ್ತಕ್ಕಂಥ ಶಾಸಕರು, ನಾವು ಮತ ಕೊಟ್ಟಿರ್ತಕ್ಕಂಥ ಶಾಸಕರು, ನಮ್ಗೆ ನೋವಾಗುತ್ತೆ, ಈಗಲೂ ನೋವಾಗುತ್ತೆ ಅವ್ರ ವಿರುದ್ಧ ಮಾತಾಡೋದಕ್ಕೆ. ಯಾಕೆ ಅಂತೇಳಿದ್ರೆ ಬೇರೆಯವರು ನಮ್ಮನ್ನು ಟೀಕೆ ಮಾಡ್ತಾ ಇದ್ದಾರೆ. ಇದನ್ನು ಏನಪ್ಪ ನೀವು ಅಷ್ಟು ಕಷ್ಟ ಬಿದ್ರಲ್ಲ, ಇವತ್ತು ನಿಮ್ಮನ್ನೇ ರೋಲ್ ಕಾಲ ಅಂತ ಮಾತಾಡಿದ್ರೆ ಇನ್ನು ಇಲ್ಲಿ ಕ್ಷೇತ್ರದ ಜನತೆ ಪರಿಸ್ಥಿತಿ ಏನೋ ಅಂದಾಗ ಆನ್ಸರ್ ಕೊಡೋಕ್ಕೆ ನನ್ನ ಹತ್ರ ಆನ್ಸರ್ ಇಲ್ಲ. ದಯವಿಟ್ಟು ನೀವು ಆನ್ಸರ್ ಕೊಡಿ ಮಾನ್ಯ ಶಾಸಕರು ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಯಾವ ರೀತಿ ಮೀಸಲಾತಿ ಬೇಕು ಅನ್ನೋದ್ರ ಬಗ್ಗೆ ನಾನು ಈಗಾಗಲೇ ನಾನು ಮೀಸಲಾತಿ ಬಗ್ಗೆ ಹೇಳ್ಬಿಟ್ಟೆ.
ಮೀಸಲಾತಿ ಅನ್ನೋದು ಭಾರತ ದೇಶದಲ್ಲಿ ಈ ಜಾತಿ ವ್ಯವಸ್ಥೆ ಇರೋ ತನಕ ಬೇಕು. ಜಾತಿ ವ್ಯವಸ್ಥೆ ಯಾವತ್ತು ಹೋಗುತ್ತೋ ಆವತ್ತು ನಮ್ಗೆ ಯಾರಿಗೂ ಮೀಸಲಾತಿ ಬೇಡ.